ಲೈವ್ ಮಾಡ್ತಾ ಇರೋಂಥ ಉದ್ದೇಶಗಳಿಷ್ಟೇ. ತಾಂತ್ರಿಕ ವಿದ್ಯೆಗಳು ಸುಳ್ಳಲ್ಲ. MS ಕ್ರಿಯೇಷನ್ನ ಒಂದು ಹೊಸ ಅಧ್ಯಾಯ ಹೀಗಿದೆ. ತಾಂತ್ರಿಕ ವಿದ್ಯೆ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಾ ಇರುವಂತಹ ನಕಲಿ ಡೋಂಗಿ ಬಾಬಾಗಳನ್ನ ಬಯಲಿಗೆಳೆಯುವಂಥದ್ದೇ ನಮ್ಮ ಕೆಲಸ. ಇವತ್ತಿಗೂ ಕೂಡ ಹೇಳ್ತೀನಿ, ಇನ್ನು ಮುಂದೆ ಕೂಡ ಹೇಳ್ತೀನಿ, ಇದು ಒಂದು ಮೋಸದ ಜಾಲ. ಈ ಮೋಸದ ಜಾಲಕ್ಕೆ ದಯವಿಟ್ಟು ಸಿಗಾಕೊಂಡು ನರಳುವಂತ ಕೆಲಸ ದಯವಿಟ್ಟು ಮಾಡಬೇಡಿ. ತಾಂತ್ರಿಕ ವಿದ್ಯೆ ಹೆಸರಲ್ಲಿ ಜನರಿಗೆ ಮಹಾ ಮೋಸವನ್ನ ಮಾಡ್ತಾ ಇರುವಂತ ನಕಲಿ ಬಾಬಾಗಳು ಇಡೀ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಇದ್ದಾರೆ. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಇದ್ದಾರೆ. ಹೆಸರಿಗೆ ಕೇರಳ ಪಂಡಿತರು, ಕೊಳ್ಳೇಗಾಲ ಪಂಡಿತರು, ಇನ್ನು ಹಲವಾರು ಕಡೆಯವರಿದ್ದಾರೆ. ನಕಲಿ ಜಾಲಗಳ ವಿರುದ್ಧ ನಮ್ಮ ಧ್ವನಿ, ನಮ್ಮ ಹೋರಾಟ ಖಂಡಿತ ಸದಾ ಶುರುವಾಗಿದೆ. ಈ ಹೊಸ ಅಧ್ಯಾಯಕ್ಕೆ ಎಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರುತ್ತೆ ಅಂತ ನಂಬಿದ್ದೀನಿ. ತಾಂತ್ರಿಕ ವಿದ್ಯೆಯನ್ನ ಮೋಸದ ಜಾಲವಾಗಿ ಉಪಯೋಗಿಸ್ತಾ ಇರುವಂತಹ ಎಷ್ಟೋ ನಕಲಿ ಮಾಂತ್ರಿಕರಿಗೆ ಇದೊಂದು ಶುಭ ಅಂತ್ಯ ಅಂತಾನೆ ಹೇಳ್ತೀನಿ. ಇದರ ಬಗ್ಗೆ ಗಣರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನ ಕೂಡ ಕೊಡಬೇಕು ಅನ್ಕೊಂಡಿದ್ದೀನಿ. ನನ್ನ ಸ್ವಂತ ಮನವಿಯನ್ನ ಅವರು ಸ್ವೀಕಾರ ಮಾಡಲೇಬೇಕು. ಅಂದ್ರೆ ಈ ರಾಜ್ಯದ ಒಬ್ಬ ನ್ಯಾಯಯುತ ಪ್ರಜೆಯಾಗಿ ನನ್ನದೊಂದು ಮನವಿಯನ್ನ ಅವ್ರಿಗೆ ಕೊಟ್ಟಾಗ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಅದರ ಜೊತೆಗೆ ಇಡೀ ಕರ್ನಾಟಕದ ಜನತೆಯ ಬೆಂಬಲ ನನಗೆ ಬೇಕು. ಯಾಕಂದ್ರೆ ಈ ತಾಂತ್ರಿಕ ವಿದ್ಯೆಯನ್ನ ನಂಬಿ ಮೋಸ ಹೋಗಿರೋವಂಥವರೇ ಜಾಸ್ತಿ ಇದ್ದಾರೆ. ತಾಂತ್ರಿಕ ವಿದ್ಯೆ ಏನಿದು? ತಾಂತ್ರಿಕ ವಿದ್ಯೆ ಪುರಾತನ ಉಲ್ಲೇಖದಲ್ಲಿ ತಂತ್ರವಿದ್ಯೆ, ತಾಂತ್ರಿಕ ವಿದ್ಯೆ ಇದರ ಉಲ್ಲೇಖ ಖಂಡಿತ ಇದೆ. ಹಳೆಯ ಉಲ್ಲೇಖನೇ ಇದೆ. ಸುಮಾರು ವರ್ಷಗಟ್ಟಲೆ ಮಹಾಭಾರತ, ಪುರಾತನ ಕಾಲದಿಂದ ರಾಮಾಯಣ, ಮಹಾಭಾರತ, ಈ ಕಾಲದಿಂದನೂ ತಾಂತ್ರಿಕ ವಿದ್ಯೆಯ ಉಲ್ಲೇಖ ಇದೆ, ಒಪ್ಕೊಂತೀನಿ. ಆದರೆ ನೀವು ಈಗ ತಾಂತ್ರಿಕರು, ಮಾಂತ್ರಿಕರು, ಪಂಡಿತರು ಈ ಹೆಸರಲ್ಲಿ ಮೋಸ ಮಾಡ್ತಾ ಇರೋವಂಥವ್ರು ತುಂಬಾ ಜನ ಇದ್ದಾರೆ. ಅದ್ರಲ್ಲಿ ನಾವು ಕೇರಳದ ತಾಂತ್ರಿಕರು, ಕೇರಳದ ಮಾಂತ್ರಿಕರು, ಏನ್ರಿ ಇದು? ನೀವು ಕೇರಳ ಮಾಂತ್ರಿಕರು, ಕೇರಳ ತಾಂತ್ರಿಕರು, ತಾಂತ್ರಿಕ ವಿದ್ಯೆ ಹೆಸರಲ್ಲಿ ಬರೀ ಮೋಸನೇ ಮಾಡ್ತಾ ಹೋದ್ರೆ ಜನಗಳು ಬದುಕೋದು ಹೇಗೆ? ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರುವಂತವ್ರು ಇದ್ದಾರೆ ಈ ತಾಂತ್ರಿಕ ವಿದ್ಯೆ ಹೆಸರಲ್ಲಿ ಮೋಸ ಹೋಗಿರುವಂತವ್ರು. ದಯವಿಟ್ಟು ನಾವು ಕೆಲವರಿಗೆ ಹೇಳೋವಂಥದ್ದಿಷ್ಟೇ, ತಾಂತ್ರಿಕ ವಿದ್ಯೆ ಹೆಸರಲ್ಲಿ ಮೋಸ ಹೋಗಿರೋರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಜೊತೆಗೆ ಇರ್ತೇವೆ. ತಾಂತ್ರಿಕ ವಿದ್ಯೆ ಸುಳ್ಳು. ಇವತ್ತಿನ ಕಾಲದಲ್ಲಿ ಸುಳ್ಳು ರೀ. ತಾಂತ್ರಿಕ ವಿದ್ಯೆ ಹೆಸರಲ್ಲಿ ಬರೀ ಮೋಸ ಅಷ್ಟೇ ನಡೀತಾ. ಯಾರಾದ್ರೂ ನಾನು ನಿಜವಾದ ತಾಂತ್ರಿಕ ಅನ್ನೋರಿದ್ರೆ ಬನ್ನಿ, ಓಪನ್ ಚಾಲೆಂಜ್ ನಿಮಗೆ. ಕಣ್ಣು ಮುಂದೆ ಪ್ರಯೋಗಗಳು ಮಾಡಿ ತೋರಿಸಿ, ನೀವು ನಿಜವಾದ ತಾಂತ್ರಿಕರು, ನೀವು ನಿಜವಾದ ಮಾಂತ್ರಿಕರು ಅಂತ ಒಪ್ಕೊಳ್ಳೋಣ. ಸುಮ್ಮನೆ ಹೆಸರಿಗೆ ನಾವು ತಾಂತ್ರಿಕರು, ಹೆಸರಿಗೆ ನಾವು ಮಾಂತ್ರಿಕರು ಬೇಡ ಇದೆಲ್ಲ. ಯಾಕಂದ್ರೆ ಈ ವಿಚಾರ ತಂತ್ರ ಮಂತ್ರ ವಿದ್ಯೆ ಪ್ರಯೋಗದಿಂದ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರುವಂತ ಎಷ್ಟೋ ಜನ ಇದ್ದಾರೆ ಕರ್ನಾಟಕದಲ್ಲಿ. ದಯವಿಟ್ಟು ನೀವು ಹೇಳೋದಿಷ್ಟೇ, ನಿಮ್ಗೆ ಅಲ್ಲಿ ನಕಲಿ ಮಾಂತ್ರಿಕರು ಅಂತ ಅನ್ನಿಸ್ತಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಬರ್ತೀವಿ ಆ ಸ್ಥಳಕ್ಕೆ, ನಾವೇ ಬರ್ತೀವಿ ಖುದ್ದಾಗಿ. ಯಾಕಂದ್ರೆ ಇವ್ರುಗಳು ಈ ನಕಲಿ ಜಾಲವನ್ನ ಎಳೆಯೋದಿಕ್ಕೆ ಯಾರೋ ಮುಂದಕ್ಕೆ ಬರಲ್ಲ. ಯಾಕಂದ್ರೆ ತಂತ್ರವಿದ್ಯೆ ಪ್ರಯೋಗ ಅದು ಇದು ಹೆಸರು ಭಯ ಬೀಳ್ತಾರ್ರಿ. ಅದೇನ್ ಮಾಡ್ತಾರೆ, ನನ್ನ ಸಾಯಿಸ್ತಾರ? ಸಾಧ್ಯನೇ ಇಲ್ಲ. ಬರೀ ತಂತ್ರವಿದ್ಯೆ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಾ ಇರುವಂತ ನಕಲಿ ಬಾಬಾಗಳಿಗೆ ಮುಂದೆ ಹಬ್ಬ ಶುರುವಾಗಿದೆ. ಬೀದಿಗೆ ಬರೋದಕ್ಕೆ ರೆಡಿ ಇರಿ. ಯಾಕಂದ್ರೆ ನಾವು ಮಾಡ್ತಾ ಇರೋವಂಥದ್ದು ಒಂದು ಒಳ್ಳೆ ಕಾರ್ಯ. ಯಾಕಂದ್ರೆ ಇದರಲ್ಲಿ ತಂತ್ರವಿದ್ಯೆ ಹೆಸರಲ್ಲಿ ಜನರು ಎಷ್ಟು ಜನ ದುಡ್ಡು ಕಳ್ಕೊಂಡಿದ್ದೀರ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. 50,000, ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ. ಅದಲ್ದೇ ರೀ, ಕೇಳೋವಂಥ ಅಮೌಂಟ್ ಯಾವ ತರ ಇರುತ್ತೆ ಗೊತ್ತಾ? ನಿಮ್ ಕೆಲಸ ಆಗ್ಬೇಕಾ 1 ಲಕ್ಷ ಖರ್ಚಾಗುತ್ತೆ. ನಿಮ್ ಕೆಲಸ ಆಗ್ಬೇಕಾ 1.5 ಲಕ್ಷ ಖರ್ಚಾಗುತ್ತೆ. ಅದು EMI ತರ ಕಟ್ಸ್ಕೊಂತಾರೆ. ನಿಮ್ಗೆ ನಾಚಿಕೆ ಆಗಲ್ವಾ? ತಾಂತ್ರಿಕರು ಅನ್ನೋ ಹೆಸರಲ್ಲಿ ದಂಧೆ ಮಾಡ್ತಿದ್ದೀರಲ್ಲ, ಇದ್ರ ಬದಲು ಬೇರೆ ಕೆಲಸ ಮಾಡ್ಬೋದು. ಆ ಕೆಲಸ ಏನು ಅಂತ ಬಾಯ್ಬಿಟ್ಟು ಹೇಳುವಂತ ಅವಶ್ಯಕತೆ ಇರಲ್ಲ. ಇನ್ ಮುಂದೆ ನಿಮ್ಗಳಿಗೆ ಒಂದು ಕೆಟ್ಟ ಕಾಲ ಶುರು ಆಯ್ತು ಅಂತಾನೆ ಅರ್ಥ.
ಅಲ್ಲ, ನಾನ್ ನಿಜವಾದ ಮಾಂತ್ರಿಕರ ಬಗ್ಗೆ ಮಾತಾಡಲ್ಲ. ನಿಜವಾದ ಮಾಂತ್ರಿಕರು ಇದೀರಾ? ಬನ್ನಿ ಓಪನ್ ಆಗಿ ನಾನು ಕೇಳ್ತೀನಿ. ನಮ್ಮ ಮುಂದೆ ಒಂದೊಂದು ಪ್ರಯೋಗಗಳನ್ನ ಮಾಡಿ ತೋರಿಸಿ, ನೀವು ನಿಜವಾದ ಮಾಂತ್ರಿಕರು ಅಂತ ಒಪ್ಕೊಳ್ಳೋಣ. ಇಲ್ವಾ? ನಕಲಿ ಮಾಂತ್ರಿಕರು ಅಂತ ಬಿಟ್ಬಿಡಿ ನೀವು. ಆದ್ರೆ ದಯವಿಟ್ಟು ಸ್ನೇಹಿತರೆ, ಇಲ್ಲಿ ಈ ತಂತ್ರ ವಿದ್ಯೆಗಳ ವಿಚಾರವಾಗಿ ಎಷ್ಟು ಜನ ನೋವು ಅನುಭವಿಸಿದ್ದೀರಾ, ಎಷ್ಟು ಜನ ಅದರಲ್ಲಿ ನೋವು ತಿಂದಿದ್ದೀರಾ, ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರುಗಳಿಂದ ಆಗಿರೋ ಮೋಸ, ಅವ್ರುಗಳಿಂದ ಕಳ್ಕೊಂಡ್ರ ಹಣನ ನಾವು ವಾಪಸ್ ಕೊಡಿಸುವಂತ ಒಂದಷ್ಟು ಕೆಲಸವನ್ನ ಮಾಡಬೇಕು ಅಂತ ಮುನ್ನುಡಿಯನ್ನು ಓದಿದ್ದೀವಿ. ಮುನ್ನುಡಿಗೆ ನಿಮ್ಮ ಸಹಕಾರ ಬೆಂಬಲ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ MS ಕ್ರಿಯೇಷನ್ ಅದು. ಆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಸದಾ ನಾವಿರ್ತೀವಿ. ನಮ್ಮ ಸಪೋರ್ಟಿಗೆ ನೀವಿರ್ತೀರ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ತಂದೆ ಗುರುರಾಘವೇಂದ್ರ ರಾಯರ ಆಶೀರ್ವಾದ ಕೂಡ ನಮ್ಮ ಮೇಲಿದೆ ಅಂತ ನಂಬಿ ಮುಂದೆ ಹೆಜ್ಜೆ ಇಡ್ತಾ ಇದ್ದೀನಿ. ಧನ್ಯವಾದ. ಶುಭ ದಿನ.